ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಚಾರ್. ನನಗೆ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟಿಂದ ಒಂದು ವಿಡಿಯೋ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಒಂದು ಒಳ್ಳೆ ಕಾನ್ಸೆಪ್ಟಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ವುಡ್ ಲೈಕ್ ಟು ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮಮ್ಮ ತುಂಬ ಡ್ರೈ ಫ್ರೂಟ್ಸ್, ತುಂಬ ಸೀಡ್ಸ್ ಎಲ್ಲ ತೊಗೊಂಬಂದು ಒಂದು ಬಯೋಟೇನ್ ಮಾಡು, ಹೇರ್ ಕೇರ್ ರೋಟೀನ್ನ ಸ್ವಲ್ಪ ರಿವೀಲ್ ಮಾಡು ನಿಮ್ಮ ಫ್ರೆಂಡ್ಸ್ಗೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಆ ಕಾನ್ಸೆಪ್ಟಿಂದನೇ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಯಾವ್ಯಾವ ಸೀಡ್ಸ್, ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆ. ಐ ವಿಲ್ ಮೆನ್ಷನ್ ದ ನೇಮ್ಸ್. ಮಕಾನ ಆ್ಯಂಡ್ ಬ್ಲ್ಯಾಕ್ ರೈಸಿನ್, ಇದು ಒಣ ದ್ರಾಕ್ಷಿ ಅಂತಾರೆ. ಆ್ಯಂಡ್ ವಾಲ್ನಟ್ ಇದೆ. ಆ್ಯಂಡ್ ಡೇಟ್ಸ್ ಇದೆ. ಡೇಟ್ಸು ನೀವೇನಾದ್ರು ಉಂಡೆ ಕಟ್ತಾ ಇದ್ದೀರಾ ಅಂತ ಅಂದರೆ ಯೂಸ್ ಮಾಡಿ, ಆರಲ್ಸ್ ಬೇಡ. ಆ್ಯಂಡ್ ಪಂಪ್ಕಿನ್ ಸೀಡ್ಸ್ ಇದೆ, ಕ್ಯಾಶೂ, ಆಮೇಲೆ ಆಲ್ಮಂಡ್, ಇದು ಪಿಸ್ತಾ, ಡ್ರೈ ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್, ಆಮೇಲೆ ಸನ್ಫ್ಲವರ್ ಸೀಡ್ಸ್, ವಾಟರ್ ಮಿಲನ್ ಸೀಡ್ಸ್, ಆಮೇಲೆ ಫ್ಲೆಕ್ಸ್ ಸೀಡ್ಸ್, ಸಿಸಾಮೆ ಸೀಡ್ಸ್ ಆ್ಯಂಡ್ ಗೀ, ತುಪ್ಪ ಇದೆ. ತುಪ್ಪ ಆ್ಯಕ್ಚುಲಿ ಯೂಸ್ ಆಗುತ್ತೆ, ಇಟ್ಸ್ ಗುಡ್ ಫಾರ್ ಹೆಲ್ತ್. ಅದಕ್ಕೋಸ್ಕರ ತುಪ್ಪ ಎನಿ ಟೈಮ್ ನಾನು ತುಪ್ಪ ಯೂಸ್ ಮಾಡ್ತೀನಿ. ಈಗ ಒಂದೊಂದೇ ಡ್ರೈ ಫ್ರೂಟ್ಸ್ನ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಮಾಡ್ಕೊಳ್ಳಿಲ್ಲಂಗೆ ನೀವೇನಾದರೂ ಹಾಗೆ ಮಿಕ್ಸಿ ಮಾಡಿಕೊಂಡ್ರೆ ಅದು ಹಸಿ ಹಸಿ ಸ್ಮೆಲ್ ಇರುತ್ತೆ. ಈವನ್ ಬೇಗ ಕೆಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ. ಈವನ್ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ. ಸಿಸಾಮೆ ಸೀಡ್ಸ್ ಇದು, ಆ್ಯಂಡ್ ಅದು ರೋಸ್ಟ್ ಮಾಡಾದ್ಮೇಲೆ ಹಾಕಬೇಕು. ಆ್ಯಂಡ್ ಒಣ ದ್ರಾಕ್ಷಿ, ಪಿಸ್ತಾ, ಇದು ಸೇಮ್ ಬ್ರೈನ್ ಥರನೇ ಇರುತ್ತೆ. ನನಗೆ ಹಾಗೆ ತಿನ್ನೋಕ್ಕೆ ಮಾತ್ರ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಇದು ಏನು ಟೇಸ್ಟೇ ಇರಲ್ಲ, ಬಟ್ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ, ವಾಲ್ನಟ್ಟಿಂದ. ನೈಸ್. ಬಾದಾಮಿ ತಿನ್ನಿರಿ, ಬುದ್ಧಿ ಚೆನ್ನಾಗಿರುತ್ತೆ ಅಂತ ನಾನು ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಹೇಳ್ತಾಯಿದ್ರು. ಬಟ್ ನನಗೇನು ಚೇಂಜೇ ಅನಿಸಿಲ್ಲ. ಮಖಾನೂ ಒಂದು ಡ್ರೈ ಫ್ರೂಟ್ಸ್ ಅಂತ ನನಗೆ ಇವಾಗೇ ಗೊತ್ತಾಗಿದ್ದು. ಆ್ಯಕ್ಚುಲಿ ಇಟ್ಸ್ ಫ್ರಮ್ ನಾರ್ತ್ ಇಂಡಿಯಾ. ಯಾಕೋ ಬೋರ್ ಆಗ್ತಾ ಇದೆ ಅಲ್ಲ, ಸ್ವಲ್ಪ ಅಮ್ಮಕ್ಕೆ ಕಾಟ ಕೊಡೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇದ್ಯಾವುದೋ ಹೊಸ ಪ್ರತಿಭೆ. ಅಗೇನ್ ಐ ಆಮ್ ಮೆನ್ಷನಿಂಗ್ ದ್ಯಾಟ್ ಡೇಟ್ಸ್ ನೀವೇನಾದರೂ ಉಂಡೆ ಕಟ್ತಿದ್ರೆ ಮಾತ್ರ ಯೂಸ್ ಮಾಡಿ. ನಾವೇನು ಉಂಡೆ ಕಟ್ತಾ ಇಲ್ಲ, ಓನ್ಲಿ ಪೌಡರ್ ಮಾಡ್ತಾ ಇದ್ದು. ಸೊ ನಾವೇನು ಯೂಸ್ ಮಾಡೋದಿಲ್ಲ. ಓಕೆ, ಎಲ್ಲ ಬೇಯಿಸಿಟ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕು. ಆ್ಯಕ್ಚುಲಿ ಅದು ಸ್ಟಾರ್ಟಿಂಗೇ ಎಲ್ಲವೂ ಪೌಡರ್ ಆಗಿಬಿಡಲ್ಲ. ಮಖಾನ ಅಂತೂ ಅದು ಆಗೋದೇ ಇಲ್ಲ. ಅದಕ್ಕೋಸ್ಕರ ಅದು ಸಪ್ರೇಟಾಗಿ ಮಾಡ್ಕೊಳ್ಳಿ. ನನಗಂತೂ ಮಿಕ್ಸಿ ಮಾಡೋದು ನನಗೆ ನೀಟಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಅಮ್ಮ ಆಗಿದ್ದೀನ ಅಂತ ಕೇಳ್ತಾ ಇದ್ದೆ. ಫಸ್ಟ್ ಅಟೆಂಪ್ಟೇ ಎಲ್ಲವೂ ಆಗಲಿಲ್ಲ. ಅದಕ್ಕೋಸ್ಕರ ಅಮ್ಮ ಜರಡಿ ಮಾಡಿಬಿಟ್ಟು ಸ್ವಲ್ಪ ದಪ್ಪ ಇರೋವೆಲ್ಲ ಸೈಡಿಗಿಟ್ಟು ಮತ್ತೆ ಇನ್ನೊಂದು ಸತಿ ಮಿಕ್ಸಿ ಮಾಡಿದರು. ಅದು ಎಲ್ಲ ಅದಾದಮೇಲೆ ಒಂದು ಒಳ್ಳೆ ಬಾಕ್ಸ್ ತೊಗೊಳ್ಳಿ. ಒಳ್ಳೆ ಬಾಕ್ಸಿಂದ ಸಿನ್ಸ್ ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇಲ್ಲ, ಫುಲ್ಲು ಹೇರ್ ಹೋಗಲಿಲ್ಲ ಅಂಥದ್ದು ಟೈಟಾಗಿರೋ ಬಾಕ್ಸ್ ಇರಬೇಕು. ಯಾಕಂದರೆ ಈಗ ಹೇಗೆ ಆರ್ಲಿಕ್ಸ್ ಪೌಡರ್ಗೆಲ್ಲ ನಾವು ಟೈಟ್ ಬಾಕ್ಸ್ ಇಡ್ತೀವಿ, ಯಾಕಂದರೆ ಅದು ಗಾಳಿ ಹೋಗಿಬಿಟ್ರೆ ಫುಲ್ಲು ಅಂಟಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಟೈಟಾಗಿರೋ ಬಾಕ್ಸ್ ತೊಗೋಬೇಕು. ಆ್ಯಂಡ್ A few moments later. Eternity later. ಎಲ್ಲ ಒಂದು ಬಾಕ್ಸಿಗೆ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಇವಾಗ ಪೌಡರ್ ಹೇಗೆ ಮಾಡೋದು ಅಂತ ನೋಡಿದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್, ಮತ್ತೆ ಸಿಗೋಣ. ಲವ್ ಯು.